ನಾವು ನಿತ್ಯ ಬಳಸೋ ಅಡುಗೆ ಎಣ್ಣೆ ಅವ್ಯಾಹತವಾಗಿ ಕಲಬೆರಕೆ ಆಗ್ತಿರುವ ಸತ್ಯ ಎಲ್ರಿಗೂ ಗೊತ್ತಿದೆ. ಆಯಿಲ್ ಮಾಫಿಯಾದವರು ಅಡುಗೆ ಎಣ್ಣೆಗೆ ಪ್ಯಾರಾಫಿನ್ ಆಯಿಲ್ ಅಂದ್ರೆ ವೈಟ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ಇದರಿಂದ ಹೃದ್ರೋಗ, ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು ಇಂಥ ಭಯಾನಕ ಕಾಯಿಲೆಗಳು ನಮ್ಮನ್ನ ಕಾಡ್ತವೆ. ಅದಕ್ಕಾಗಿ ವಿಜಯ್ ಟೈಮ್ಸ್ ಫುಡ್ ಚೆಕ್ ಅಲ್ಲಿ ಇವತ್ತು ಅಡುಗೆ ಎಣ್ಣೆಯ ಅಸಲಿತನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ತಿಳಿಸ್ಕೊಡುತ್ತೆ. ಮೊದಲಿಗೆ ಬೆಣ್ಣೆ ಪರೀಕ್ಷೆ ಮಾಡೋಣ. ಹಳದಿ ಬೆಣ್ಣೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಆಗ ಆ ಎಣ್ಣೆ ಟ್ರೈ ಆರ್ಥೋಕ್ರೆಸಿಲ್ ಫಾಸ್ಫೇಟ್ ಎಂಬ ರಾಸಾಯನಿಕ ಬೆರೆಸಿ ಸಿದ್ಧಪಡಿಸಲಾಗಿದೆ ಅಂತ ಅರ್ಥ. ಶುದ್ಧ ಎಣ್ಣೆಯ ಬಣ್ಣ ಯಾವತ್ತೂ ಬದಲಾಗೋದಿಲ್ಲ. ಎರಡನೇ ಟೆಸ್ಟ್ ಫ್ರೀಜರ್ ಪರೀಕ್ಷೆ. ಫ್ರೀಜರ್ ನಲ್ಲಿ 1 ಗಂಟೆಗಳ ಕಾಲ ಇರಿಸಿ. ಆಗ ಬಹುಪದರಗಳಲ್ಲಿ ಗಟ್ಟಿಯಾದ್ರೆ ಎಣ್ಣೆ ಕಲಬೆರಕೆಯಾಗಿದೆ ಅಂತ ಖಚಿತ. ಶುದ್ಧ ಎಣ್ಣೆಯು ಒಂದೇ ರೀತಿಯಾಗಿ ಗಟ್ಟಿಯಾಗತ್ತೆ. ಈ ಪರೀಕ್ಷೆಯನ್ನು ಆಲಿವ್ ಎಣ್ಣೆ, ಕಡಲೆಕಾಯಿ ಎಣ್ಣೆಗೂ ಮಾಡಿ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದನ್ನ ತಿಳ್ಕೋಬಹುದು. ಮೂರನೇ ವಿಧಾನ ನೈಟ್ರಿಕ್ ಆಸಿಡ್ ಪರೀಕ್ಷೆ. ಎಣ್ಣೆಗೆ ಸ್ವಲ್ಪ ನೈಟ್ರಿಕ್ ಆಸಿಡ್ ಅನ್ನು ಸೇರಿಸಿ. ಎಣ್ಣೆಯು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಕಲಬೆರಕೆಯಾಗಿದೆ ಅಂತ ಅರ್ಥ. ಅಂದ್ರೆ ನಾವು ಸೇವಿಸುವ ಎಣ್ಣೆಗೆ ದತ್ತೂರಿ ಬೀಜದ ಎಣ್ಣೆಯನ್ನು ಮಿಕ್ಸ್ ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಸ್ನೇಹಿತರೆ, ಎಣ್ಣೆಯನ್ನ ತಯಾರಿಸಕ್ಕೆ ಎಷ್ಟು ಕಚ್ಚಾ ವಸ್ತು ಬೇಕು, ಅದಕ್ಕೆ ತಗಲುವ ವೆಚ್ಚ ಎಷ್ಟು, ಇವೆಲ್ಲವನ್ನ ಲೆಕ್ಕ ಹಾಕಿದ್ರೆ ಅಗ್ಗವಾಗಿ ಎಲ್ಲಾದ್ರೂ ಎಣ್ಣೆ ಸಿಗುತ್ತಂದ್ರೆ ಅದು ಪಕ್ಕಾ ನಕಲಿ ಅಂತ ಅರ್ಥ.